ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ ಸ್ನೇಹಿತರೆ, ಈ ಅನಂತ ಆಕಾಶದ ಕೆಳಗೆ, ಈ ಅಗಾಧ ಸಾಗರದ ಆಳದಲ್ಲಿ, ಪ್ರತಿಯೊಂದು ಜೀವಕೋಶದ ಒಳಗೆ ಒಂದು ಶಕ್ತಿ ಸದಾ ಜಾಗೃತವಾಗಿದೆ. ಆ ಶಕ್ತಿ ಎಂದೂ ವಿಶ್ರಮಿಸುವುದಿಲ್ಲ, ಎಂದೂ ಸೋಲುವುದಿಲ್ಲ. ಧರ್ಮ ಕುಸಿದಾಗೆಲ್ಲ, ಸತ್ಯ ಕಳೆದು ಹೋದಾಗೆಲ್ಲ, ಮಾನವೀಯತೆ ಕತ್ತಲಲ್ಲಿ ಮುಳುಗಿದಾಗೆಲ್ಲ ಆ ಶಕ್ತಿ ಒಂದು ಹೊಸ ರೂಪ ತಾಳಿ ಈ ಭೂಮಿಗೆ ಇಳಿದು ಬರುತ್ತದೆ. ಇದೇ ನಮ್ಮ ಸನಾತನ ಪರಂಪರೆಯ ಆ ಅದ್ಭುತ ಸತ್ಯ, ವಿಷ್ಣುವಿನ ದಶಾವತಾರ. ಆದರೆ ಒಮ್ಮೆ ಆಳವಾಗಿ ಆಲೋಚಿಸಿ ನೋಡಿ ಸ್ನೇಹಿತರೆ, ಈ 10 ಅವತಾರಗಳು ಬರೀ ಪುರಾಣ ಕಥೆಗಳಲ್ಲ, ಅವು ನಮ್ಮ ಜೀವನದ ಪ್ರತಿ ಘಟ್ಟದಲ್ಲಿಯೂ ಅಡಗಿರುವ ಒಂದು ರಹಸ್ಯ ಸಂಕೇತ. ಮತ್ಸ್ಯದಿಂದ ಕಲ್ಕಿಯವರೆಗಿನ ಈ ಪಯಣ ನಿಜವಾಗಿ ಸೃಷ್ಟಿಯ ವಿಕಾಸದ, ಜೀವಾತ್ಮದ ಬೆಳವಣಿಗೆಯ ಮತ್ತು ಮಾನವ ಪ್ರಜ್ಞೆಯ ಪರಿವರ್ತನೆಯ ಒಂದು ಮಹಾಗ್ರಂಥ. ಇದನ್ನು ಅರ್ಥಮಾಡಿಕೊಂಡವನಿಗೆ ತನ್ನ ಬದುಕಿನ ಗುರಿಯೇ ಸ್ಪಷ್ಟವಾಗಿ ಬಿಡುತ್ತದೆ. ಯೋಚಿಸಿ ನೋಡಿ, ಈ ಭೂಮಿಯ ಮೇಲೆ ಮೊದಲು ಹುಟ್ಟಿದ್ದು ಜಲಚರ ಜೀವಿಗಳು. ವಿಜ್ಞಾನ ಹೇಳುತ್ತದೆ ಜೀವ ಸಮುದ್ರದಿಂದ ಆರಂಭವಾಯಿತು ಎಂದು. ಆದರೆ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನು ಮತ್ಸ್ಯಾವತಾರದ ಮೂಲಕ ಹೇಳಿಬಿಟ್ಟಿದ್ದರು. ಇದು ಕೇವಲ ಕಾಕತಾಳೀಯವಲ್ಲ, ಇದು ಒಂದು ಗಹನವಾದ ಜ್ಞಾನದ ಪ್ರತಿಬಿಂಬ. ಆ ಜ್ಞಾನ ನಮ್ಮ ಗ್ರಂಥಗಳಲ್ಲಿ ಕಥೆಯ ರೂಪದಲ್ಲಿ ಅಡಗಿಸಿಡಲ್ಪಟ್ಟಿದೆ. ಯಾಕೆಂದರೆ ಸತ್ಯ ನೇರವಾಗಿ ಹೇಳಿದರೆ ಮನುಷ್ಯನಿಗೆ ಅರ್ಥವಾಗುವುದಿಲ್ಲ, ಆದರೆ ಕಥೆಯಾಗಿ ಹೇಳಿದರೆ ಅದು ಹೃದಯದ ಆಳಕ್ಕೆ ಇಳಿಯುತ್ತದೆ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿಯೂ ಒಂದು ಕಾಲ ಬರುತ್ತದೆ, ಆಗ ಅವನಿಗೆ ತಾನೇನೆಂಬುದೇ ಗೊತ್ತಿರುವುದಿಲ್ಲ. ಮತ್ಸ್ಯದಂತೆ ಅವನು ಕೇವಲ ಬದುಕುಳಿಯುವುದಕ್ಕಾಗಿ ಈಜುತ್ತಿರುತ್ತಾನೆ. ಆದರೆ ನಿಧಾನವಾಗಿ ಅವನೊಳಗಿನ ಪ್ರಜ್ಞೆ ಬೆಳೆಯುತ್ತಾ ಹೋಗುತ್ತದೆ. ಆಮೆಯಂತೆ ಸ್ಥಿರತೆ ಬರುತ್ತದೆ, ವರಾಹದಂತೆ ಶಕ್ತಿ ಬರುತ್ತದೆ, ನರಸಿಂಹನಂತೆ ಧೈರ್ಯ ಬರುತ್ತದೆ. ಈ ಕ್ರಮಬದ್ಧ ಪಯಣವೇ ದಶಾವತಾರದ ನಿಜವಾದ ರಹಸ್ಯ. ಇದು ಬರೀ ದೇವರ ಕಥೆಯಲ್ಲ, ಇದು ನಿಮ್ಮ ನನ್ನ ಪ್ರತಿಯೊಬ್ಬರ ಆತ್ಮದ ಪಯಣದ ಕಥೆ. ಈ ಸತ್ಯವನ್ನು ಒಮ್ಮೆ ಅರ್ಥಮಾಡಿಕೊಂಡರೆ ನಿಮ್ಮ ಜೀವನ ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ನೀವು ಎದುರಿಸುತ್ತಿರುವ ಪ್ರತಿ ಕಷ್ಟ, ಪ್ರತಿ ಸಂಘರ್ಷ, ಅದು ನಿಮ್ಮೊಳಗಿನ ಮುಂದಿನ ಅವತಾರಕ್ಕೆ ಬೇಕಾದ ಸಿದ್ಧತೆ ಎಂದು ಅರ್ಥವಾಗುತ್ತದೆ. ಬನ್ನಿ, ಈ ಪವಿತ್ರ ಪಯಣವನ್ನು ಒಂದೊಂದೇ ಅವತಾರದ ಮೂಲಕ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಒಂದು ದೃಶ್ಯ. ಇಡೀ ಭೂಮಂಡಲ ಜಲಪ್ರಳಯದಲ್ಲಿ ಮುಳುಗುತ್ತಿದೆ. ಎಲ್ಲಿ ನೋಡಿದರೂ ನೀರೇ ನೀರು, ದಿಕ್ಕುದೆಸೆ ಕಾಣುತ್ತಿಲ್ಲ. ಇಂತಹ ಭಯಾನಕ ಸ್ಥಿತಿಯಲ್ಲಿ ಮನುಕುಲದ ಪ್ರತಿನಿಧಿಯಾದ ಸತ್ಯವ್ರತ ರಾಜ ಒಬ್ಬಂಟಿಯಾಗಿ ನಿಂತಿದ್ದಾನೆ. ಆಗ ಒಂದು ಸಣ್ಣ ಮೀನಿನ ರೂಪದಲ್ಲಿ ಕಾಣಿಸಿಕೊಂಡ ಭಗವಂತ ನಿಧಾನವಾಗಿ ಬೆಳೆದು ಬೃಹತ್ ಮತ್ಸ್ಯನಾಗಿ ಆ ರಾಜನ ದೋಣಿಯನ್ನು ಸುರಕ್ಷಿತವಾಗಿ ಪ್ರಳಯದಿಂದ ಪಾರುಮಾಡುತ್ತಾನೆ. ಇಲ್ಲಿ ಗಮನಿಸಬೇಕಾದ ಆಳವಾದ ಸಂಗತಿಯೇನೆಂದರೆ, ಮತ್ಸ್ಯ ಮೊದಲು ಚಿಕ್ಕದಾಗಿತ್ತು, ನಂತರ ಬೆಳೆಯಿತು. ಇದು ನಮ್ಮ ಬದುಕಿಗೂ ಅನ್ವಯವಾಗುವ ಒಂದು ಮಹಾಸತ್ಯ. ಪ್ರತಿಯೊಂದು ದೊಡ್ಡ ಶಕ್ತಿಯು ಮೊದಲು ಒಂದು ಚಿಕ್ಕ ಬೀಜದಂತೆಯೇ ಆರಂಭವಾಗುತ್ತದೆ. ನಿಮ್ಮೊಳಗಿನ ಆತ್ಮವಿಶ್ವಾಸ, ನಿಮ್ಮ ಕನಸು, ನಿಮ್ಮ ಗುರಿ ಇವೆಲ್ಲವೂ ಮೊದಲು ಸಣ್ಣ ಕಿಡಿಯಂತೆ ಇರುತ್ತವೆ. ಆದರೆ ಜೀವನದ ಪ್ರವಾಹ ಎದುರಾದಾಗ ಆ ಕಿಡಿ ದೊಡ್ಡ ಜ್ವಾಲೆಯಾಡಿ ಬೆಳೆಯಬೇಕಾಗುತ್ತದೆ. ಮತ್ಸ್ಯಾವತಾರ ನಮಗೆ ಕಲಿಸುವ ಮೊದಲ ಪಾಠ, ಬದುಕುಳಿಯುವಿಕೆ ಎಂಬುದು ಕೇವಲ ಆಕಸ್ಮಿಕವಲ್ಲ, ಅದೊಂದು ಜಾಗೃತ ಪ್ರಯತ್ನ. ಪ್ರವಾಹ ಬಂದಾಗ ಕೊಚ್ಚಿಹೋಗುವ ಮರಗಳಿವೆ, ಆದರೆ ಆ ಪ್ರವಾಹದೊಂದಿಗೆ ಈಜುತ್ತಾ ಮುನ್ನಡೆಯುವ ಜೀವಿಗಳೂ ಇವೆ. ನೀವು ಯಾವ ವರ್ಗಕ್ಕೆ ಸೇರಬೇಕು ಎಂಬುದನ್ನು ಈ ಅವತಾರ ಪ್ರಶ್ನಿಸುತ್ತದೆ. ಜೀವನದಲ್ಲಿ ಎಷ್ಟೋ ಬಾರಿ ನಾವು ಎಲ್ಲವನ್ನೂ ಕಳೆದುಕೊಂಡಂತೆ ಅನಿಸುತ್ತದೆ. ಸಂಬಂಧಗಳು ಮುರಿಯುತ್ತವೆ, ಕೆಲಸ ಕೈಬಿಟ್ಟು ಹೋಗುತ್ತದೆ, ಆರೋಗ್ಯ ಕುಸಿಯುತ್ತದೆ. ಆ ಕ್ಷಣದಲ್ಲಿ ನಮಗೆ ಬೇಕಾಗಿರುವುದು ಮತ್ಸ್ಯನಂತಹ ಒಂದು ಆಂತರಿಕ ಶಕ್ತಿ, ಪ್ರಳಯದ ನಡುವೆಯೂ ದಿಕ್ಕುತಪ್ಪದೆ ಮುನ್ನಡೆಯುವ ಚೈತನ್ಯ. ಇನ್ನೊಂದು ಆಳವಾದ ಸಂಗತಿ, ಸತ್ಯವ್ರತರಾಜ ಒಬ್ಬನೇ ಪ್ರಳಯದಿಂದ ಪಾರಾಗಲಿಲ್ಲ. ಅವನ ಜೊತೆಗೆ ಬೀಜಗಳನ್ನೂ ಪ್ರಾಣಿಗಳನ್ನೂ ಸಂಗ್ರಹಿಸಿಕೊಂಡ. ಇದು ನಮಗೆ ಕಲಿಸುವ ಪಾಠ. ನಿಜವಾದ ಮುಂದಾಳತ್ವ ಎಂದರೆ ಕೇವಲ ತಾನೊಬ್ಬನೇ ಬದುಕುಳಿಯುವುದಲ್ಲ, ತನ್ನ ಜೊತೆಗಿರುವ ಪ್ರತಿಯೊಂದು ಜೀವಕ್ಕೂ ಭವಿಷ್ಯದ ಬೀಜವನ್ನು ಕಾಪಾಡುವುದು. ಕುಟುಂಬದ ಜವಾಬ್ದಾರಿ ಹೊತ್ತ ತಂದೆತಾಯಿಯರೇ ಇಂದಿನ ಸತ್ಯವ್ರತರು. ಅವರು ಎಷ್ಟೇ ಕಷ್ಟ ಬಂದರೂ ತಮ್ಮ ಮಕ್ಕಳ ಭವಿಷ್ಯದ ಬೀಜವನ್ನು ಕಾಪಾಡಿಕೊಂಡು ಮುನ್ನಡೆಯುತ್ತಾರೆ. ಮತ್ಸ್ಯ ನೀರಿನಲ್ಲಿ ಬದುಕುವ ಜೀವಿ, ಆದರೆ ಅದೇ ನೀರು ಇತರರಿಗೆ ಮರಣ ತರುತ್ತಿತ್ತು. ಇದೇ ಪ್ರಕೃತಿಯ ವಿಚಿತ್ರ ನಿಯಮ. ಒಂದೇ ಪರಿಸ್ಥಿತಿ ಕೆಲವರಿಗೆ ವಿನಾಶವಾದರೆ ಅದೇ ಇನ್ನೊಬ್ಬರಿಗೆ ಜೀವನಾಧಾರವಾಗಬಹುದು. ಇದೆಲ್ಲ ಅವಲಂಬಿಸಿರುವುದು ನಮ್ಮ ಒಳಗಿನ ಸಿದ್ಧತೆಯ ಮೇಲೆ, ನಮ್ಮ ಪ್ರಜ್ಞೆಯ ಮಟ್ಟದ ಮೇಲೆ. ಜಲದ ಆಳದಿಂದ ಎದ್ದು ಬಂದ ಈ ಮೊದಲ ಅವತಾರ ನಮಗೆ ಸ್ಥಿರತೆಯ, ತಾಳ್ಮೆಯ ಪಾಠ ಕಲಿಸಲು ಎರಡನೇ ಹೆಜ್ಜೆಗೆ ದಾರಿ ಮಾಡಿಕೊಡುತ್ತದೆ. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಅಮೃತಕ್ಕಾಗಿ ಸಮುದ್ರಮಂಥನ ಮಾಡುತ್ತಿದ್ದ
ಆ ಮಹಾಘಟನೆ ನಿಮಗ ನೆನಪಿರಬಹುದು. ಮಂದರ ಪರ್ವತವನ್ನು ಕಡೆಗೋಲಾಗಿ ಬಳಸಿಕೊಂಡು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಸುತ್ತಿಕೊಂಡು ಮಂಥನ ಆರಂಭವಾಯಿತು. ಆದರೆ ಒಂದು ಸಮಸ್ಯೆ ಎದುರಾಯಿತು. ಆ ಬೃಹತ್ ಪರ್ವತ ಸಮುದ್ರದ ತಳಕ್ಕೆ ಕುಸಿಯತೊಡಗಿತು. ಆಗ ಭಗವಂತ ಕೂರ್ಮನಾಗಿ, ಅಂದರೆ ಆಮೆಯ ರೂಪ ತಾಳಿ, ತನ್ನ ಬೆನ್ನಿನ ಮೇಲೆ ಆ ಇಡೀ ಪರ್ವತವನ್ನು ಹೊತ್ತುಕೊಂಡ. ಇಲ್ಲಿ ಗಮನಿಸಿ ನೋಡಿ, ಆಮೆ ಎಂಬುದು ಪ್ರಕೃತಿಯಲ್ಲೇ ಅತ್ಯಂತ ನಿಧಾನಗತಿಯ ಜೀವಿ. ಆದರೆ ಅದೇ ಆಮೆ ಅತ್ಯಂತ ಭಾರವಾದ ಹೊರೆಯನ್ನು ಹೊತ್ತುಕೊಂಡು ಸ್ಥಿರವಾಗಿ ನಿಂತಿತು. ಇದೇ ಜೀವನದ ಒಂದು ಅಪೂರ್ವ ಸತ್ಯ. ವೇಗ ಎಂಬುದು ಯಶಸ್ಸಿನ ಏಕೈಕ ಮಾನದಂಡವಲ್ಲ. ಸ್ಥಿರತೆಯೇ ನಿಜವಾದ ಶಕ್ತಿ. ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ವೇಗವಾಗಿ ಓಡಬೇಕು, ಬೇಗ ಯಶಸ್ಸು ಪಡೆಯಬೇಕು ಎಂಬ ಒತ್ತಡದಲ್ಲಿ ಬದುಕುತ್ತಿದ್ದಾರೆ. ಆದರೆ ಕೂರ್ಮಾವತಾರ ನಮಗೆ ಕಲಿಸುವುದೇನೆಂದರೆ, ಬದುಕಿನ ಭಾರವಾದ ಜವಾಬ್ದಾರಿಗಳನ್ನು ಹೊರುವಾಗ ಬೇಕಾಗಿರುವುದು ವೇಗವಲ್ಲ, ಅಚಲ ತಾಳ್ಮೆ. ಸಮುದ್ರಮಂಥನ ಒಂದು ದಿನದಲ್ಲಿ ಮುಗಿದ ಕೆಲಸವಲ್ಲ, ಅದು ದೀರ್ಘಕಾಲ ನಡೆದ ನಿರಂತರ ಪ್ರಯತ್ನ. ದೇವತೆಗಳು ಮತ್ತು ರಾಕ್ಷಸರು ಎರಡೂ ಕಡೆಯಿಂದ ಎಳೆದಾಡುತ್ತಲೇ ಇದ್ದರು, ಆದರೆ ಕೂರ್ಮ ಎಂದೂ ತನ್ನ ಸ್ಥಾನ ಬಿಟ್ಟು ಕದಲಲಿಲ್ಲ. ನಮ್ಮ ಜೀವನದಲ್ಲಿಯೂ ಹೀಗೆಯೇ. ಕುಟುಂಬದ, ಸಮಾಜದ, ಸಂಬಂಧಗಳ ಎಳೆದಾಟದ ನಡುವೆ ನಾವು ನಮ್ಮ ಮೂಲ ಮೌಲ್ಯಗಳಿಂದ ಕದಲದೇ ನಿಲ್ಲಬೇಕಾಗುತ್ತದೆ. ಎಷ್ಟೋ ಬಾರಿ ಸಂಬಂಧಗಳಲ್ಲಿ, ಕೆಲಸದ ಸ್ಥಳದಲ್ಲಿ ಎರಡು ವಿರುದ್ಧ ಶಕ್ತಿಗಳು ನಮ್ಮನ್ನು ಎಳೆದಾಡುತ್ತವೆ. ಆ ಸಮಯದಲ್ಲಿ ನಮ್ಮ ಆಂತರಿಕ ಸ್ಥಿರತೆಯೇ ನಮ್ಮನ್ನು ಕಾಪಾಡುತ್ತದೆ. ಇನ್ನೊಂದು ಆಳವಾದ ಸಂಗತಿ ಗಮನಿಸಿ. ಮಂಥನದಿಂದ ಅಮೃತಕ್ಕಿಂತ ಮೊದಲು ವಿಷ ಹೊರಬಂತು. ಹಾಲಾಹಲ ಎಂಬ ಆ ಘೋರ ವಿಷ ಇಡೀ ಸೃಷ್ಟಿಯನ್ನೇ ಸುಟ್ಟುಹಾಕುವಷ್ಟು ಪ್ರಬಲವಾಗಿತ್ತು. ಇದು ನಮಗೆ ಕಲಿಸುವ ಪಾಠ: ಜೀವನದ ಯಾವುದೇ ಮಹಾನ್ ಸಾಧನೆಗೂ ಮೊದಲು ಕಷ್ಟ, ನೋವು, ವಿಷಮಯ ಸನ್ನಿವೇಶಗಳು ಎದುರಾಗುತ್ತವೆ. ಅಮೃತ ಬೇಕಾದರೆ ಮೊದಲು ವಿಷವನ್ನು ಎದುರಿಸಬೇಕು, ಸ್ವೀಕರಿಸಬೇಕು, ಜೀರ್ಣಿಸಿಕೊಳ್ಳಬೇಕು. ಶಿವ ಆ ವಿಷವನ್ನು ಕುಡಿದು ನೀಲಕಂಠನಾದಂತೆ ನಾವು ಜೀವನದ ಕಹಿಯನ್ನು ಸ್ವೀಕರಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಕೂರ್ಮಾವತಾರ ನಮಗೆ ನೀಡುವ ಅಂತಿಮ ಸಂದೇಶ: ಬುನಾದಿಯೇ ಇಲ್ಲದೆ ಯಾವ ಎತ್ತರವೂ ಸಾಧ್ಯವಿಲ್ಲ. ಆಮೆ ಒಂದು ಬುನಾದಿಯಾಗಿ ಕೆಲಸ ಮಾಡಿತು. ಅದರ ಮೇಲೆಯೇ ಇಡೀ ಮಂಥನ ಕಾರ್ಯ ನಡೆಯಿತು. ನಿಮ್ಮ ಜೀವನದ ಬುನಾದಿ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ಎತ್ತರಕ್ಕೆ ನೀವು ಏರಬಲ್ಲಿರಿ. ಸ್ಥಿರತೆ ಮತ್ತು ತಾಳ್ಮೆಯ ಈ ಪಾಠದ ನಂತರ ಭೂಮಿಯನ್ನೇ ರಕ್ಷಿಸಿದ ಆ ಮಹಾಶಕ್ತಿಶಾಲಿ ವರಾಹಾವತಾರದ ರಹಸ್ಯದೆಡೆಗೆ ಮುಂದುವರೆಯೋಣ. ಹಿರಣ್ಯಾಕ್ಷ ಎಂಬ ರಾಕ್ಷಸ ಇಡೀ ಭೂಮಿಯನ್ನೇ ಎತ್ತುಕೊಂಡು ಪಾತಾಳಲೋಕಕ್ಕೆ ಮುಳುಗಿಸಿಬಿಟ್ಟ ಎಂಬ ಕಥೆ ನಿಮಗೆ ಗೊತ್ತಿರಬಹುದು. ಇಡೀ ಸೃಷ್ಟಿ ಅಸ್ತಿತ್ವದ ಪ್ರಶ್ನೆ ಎದುರಿಸುತ್ತಿದ್ದಾಗ ಭಗವಂತ ವರಾಹ ರೂಪತಾಳಿ, ಅಂದರೆ ಹಂದಿಯ ರೂಪತಾಳಿ, ಸಾಗರದ ಆಳಕ್ಕೆ ಧುಮುಕಿ ಭೂಮಿಯನ್ನ ತನ್ನ ಕೋರೆಹಲ್ಲಿನ ಮೇಲೆ ಎತ್ತಿಕೊಂಡು ಬಂದನು. ಈ ಒಂದು ಘಟನೆಯಲ್ಲಿ ಅಡಗಿರುವ ಆಳವಾದ ರಹಸ್ಯ ಏನೆಂದರೆ, ಭಗವಂತ ಶ್ರೇಷ್ಠವಾದ ಸುಂದರವಾದ ರೂಪ ತಾಳಲಿಲ್ಲ. ಬದಲಿಗೆ ಒಂದು ಸಾಮಾನ್ಯ, ಕೆಳಮಟ್ಟದ ಎಂದು ಪರಿಗಣಿಸಲ್ಪಡುವ ಪ್ರಾಣಿಯ ರೂಪ ತಾಳಿದನು. ಇದು ನಮಗೆ ಕಲಿಸುವ ಮೊದಲ ಪಾಠ. ಕೆಲಸದ ಮಹತ್ವ ಇರುವುದು ಅದರ ಸ್ವರೂಪದಲ್ಲಲ್ಲ, ಅದರ ಉದ್ದೇಶದಲ್ಲಿ. ನೀವು ಎಷ್ಟೇ ಚಿಕ್ಕ ಕೆಲಸ ಮಾಡುತ್ತಿದ್ದರೂ ಆ ಕೆಲಸ ಯಾರದೋ ಬದುಕನ್ನ ಉಳಿಸುತ್ತಿದ್ದರೆ ಅದು ಸಿಂಹಾಸನದಲ್ಲಿ ಕೂತಿರುವ ಯಾವ ದೊಡ್ಡ ಕೆಲಸಕ್ಕಿಂತಲೂ ಶ್ರೇಷ್ಠ. ಒಬ್ಬ ಸ್ವಚ್ಛತಾ ಕಾರ್ಮಿಕ ರಸ್ತೆ ಗುಡಿಸುತ್ತಿದ್ದರೂ ಆ ಕೆಲಸದಿಂದಲೇ ಸಾಂಕ್ರಾಮಿಕ ರೋಗ ತಡೆಗಟ್ಟಲ್ಪಡುತ್ತದೆ. ಒಬ್ಬ ರೈತ ಮಣ್ಣಿನಲ್ಲಿ ಬೆವರು ಸುರಿಸುತ್ತಿದ್ದರೂ ಆ ಕೆಲಸದಿಂದಲೇ ಇಡೀ ದೇಶಕ್ಕೆ ಅನ್ನ ಸಿಗುತ್ತದೆ. ವರಾಹಾವತಾರ ನಮಗೆ ಹೇಳುತ್ತದೆ, ಎಷ್ಟೇ ಕೆಳಮಟ್ಟದ ಕೆಲಸವಾದರೂ ಅದನ್ನ ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡಿದರೆ ಅದೇ ಪೂಜೆಯಾಗುತ್ತದೆ. ಇನ್ನೊಂದು ಆಳವಾದ ಸಂಗತಿ ಗಮನಿಸಿ. ಭೂಮಿ ಮುಳುಗಿದ್ದು ಸಾಗರದ ಆಳದಲ್ಲಿ, ಅಂದರೆ ಕಣ್ಣಿಗೆ ಕಾಣದ, ಅರ್ಥವಾಗದ ಒಂದು ಸ್ಥಳದಲ್ಲಿ. ಇದೇ ರೀತಿ ನಮ್ಮ ಜೀವನದಲ್ಲಿಯೂ ನಮ್ಮ ಮೂಲ ಮೌಲ್ಯಗಳು, ನಮ್ಮ ನಿಜವಾದ ಗುರುತು ಒತ್ತಡದ, ಆಸೆಯ, ಭಯದ ಆಳವಾದ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ. ನಾವು ಯಾರೆಂಬುದನ್ನೇ ಮರೆತು ಸಮಾಜ ಹೇಳಿದಂತೆ, ಇತರರ ನಿರೀಕ್ಷೆಗೆ ತಕ್ಕಂತೆ ಬದುಕುತ್ತಿರುತ್ತೇವೆ. ಆ ಸಮಯದಲ್ಲಿ ನಮಗೆ ಬೇಕಾಗಿರುವುದು ವರಾಹನಂತಹ ಧೈರ್ಯ. ಆಳಕ್ಕೆ ಧುಮುಕಿ ನಮ್ಮ ನಿಜವಾದ ಸ್ವರೂಪವನ್ನು, ನಮ್ಮ ಮೂಲ ಮೌಲ್ಯಗಳನ್ನು ಮತ್ತೆ ಮೇಲಕ್ಕೆತ್ತುವ ಧೈರ್ಯ. ಹಿರಣ್ಯಾಕ್ಷ ಎಂಬ ರಾಕ್ಷಸ ಕೇವಲ ಒಂದು ಪೌರಾಣಿಕ ಪಾತ್ರವಲ್ಲ, ಅವನು ಅಹಂಕಾರದ ಸಂಕೇತ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಒಂದು ಹಿರಣ್ಯಾಕ್ಷ ಅಡಗಿದ್ದಾನೆ. ಅವನೇ ನಮ್ಮ ಅಹಂಕಾರ, ನಮ್ಮ ದುರಾಸೆ. ಈ ಅಹಂಕಾರವೇ ನಮ್ಮೊಳಗಿನ ಒಳ್ಳೆಯತನವನ್ನು, ನಮ್ಮ ಆಂತರಿಕ ಶಾಂತಿಯನ್ನು ಪಾತಾಳಕ್ಕೆ ಎಳೆದೊಯ್ಯುತ್ತದೆ. ಆ ಅಹಂಕಾರವನ್ನ ಸೋಲಿಸಿ ನಮ್ಮ ಒಳ್ಳೆಯತನವನ್ನ ಮತ್ತೆ ಮೇಲೆತ್ತುವ ಆಂತರಿಕ ಯುದ್ಧವನ್ನೇ ವರಾಹಾವತಾರ ಸಂಕೇತಿಸುತ್ತದೆ.
ಭೂಮಿಯನ್ನ ಮತ್ತೆ ಸಮತೋಲನಕ್ಕೆ ತಂದ ಮೇಲೆ ಸೃಷ್ಟಿಗೆ ಶಾಂತಿ ಸಿಕ್ಕಿತು ಎಂದು ಅಂದುಕೊಂಡಿದ್ದೀರಾ? ಇಲ್ಲ, ಇನ್ನೂ ಭಯಂಕರವಾದ ಒಂದು ಶಕ್ತಿ ಸೃಷ್ಟಿಯನ್ನೇ ನುಂಗಲು ಸಿದ್ಧವಾಗಿತ್ತು. ಆ ಶಕ್ತಿಯನ್ನು ಎದುರಿಸಲು ಭಗವಂತ ತಾಳಿದ ಆ ಭಯಂಕರ ಆದರೆ ಕರುಣಾಮಯೀ ರೂಪ. ಹಿರಣ್ಯಕಶಿಪು ಎಂಬ ರಾಕ್ಷಸ ರಾಜ ತಪಸ್ಸಿನಿಂದ ಒಂದು ಅಪೂರ್ವ ವರ ಪಡೆದಿದ್ದ. ಮನುಷ್ಯನಿಂದಲೂ ಸಾಯಬಾರದು, ಪ್ರಾಣಿಯಿಂದಲೂ ಸಾಯಬಾರದು, ಹಗಲಿನಲ್ಲಿಯೂ ಸಾಯಬಾರದು, ರಾತ್ರಿಯಲ್ಲಿಯೂ ಸಾಯಬಾರದು, ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು. ಈ ವರದ ಬಲದಿಂದ ಅವನು ತಾನೇ ದೇವರೆಂದು ಘೋಷಿಸಿಕೊಂಡ. ಆದರೆ ಅವನ ಸ್ವಂತ ಮಗ ಪ್ರಹ್ಲಾದ ಎಂತಹ ಚಿತ್ರಹಿಂಸೆ ಎದುರಾದರೂ ಭಗವಂತನ ಮೇಲಿನ ನಂಬಿಕೆ ಬಿಡಲಿಲ್ಲ. ಕೊನೆಗೆ ಕೋಪಗೊಂಡ ತಂದೆ, ನಿನ್ನ ದೇವರು ಈ ಕಂಬದಲ್ಲಿದ್ದಾನೆಯೇ ಎಂದು ಕಂಬಕ್ಕೆ ಒದ್ದಾಗ ಆ ಕಂಬವನ್ನೇ ಸೀಳಿಕೊಂಡು ಭಗವಂತ ನರಸಿಂಹ ರೂಪದಲ್ಲಿ ಹೊರಬಂದನು. ಅರ್ಧ ಮನುಷ್ಯ, ಅರ್ಧ ಸಿಂಹ. ಸಂಜೆಯ ಹೊತ್ತಿನಲ್ಲಿ ಹೊಸ್ತಿಲಿನ ಮೇಲೆ ತನ್ನ ಉಗುರುಗಳಿಂದ ಆ ರಾಕ್ಷಸನ ಸಂಹಾರ ಮಾಡಿದನು. ಇಲ್ಲಿ ಅಡಗಿರುವ ರಹಸ್ಯ ಎಷ್ಟು ಆಳವಾಗಿದೆ ಎಂದರೆ, ಭಗವಂತ ಆ ವರವನ್ನು ಮುರಿಯಲಿಲ್ಲ. ಬದಲಿಗೆ ಆ ವರದ ಪ್ರತಿಯೊಂದು ಷರತ್ತನ್ನು ಚಾಣಾಕ್ಷತೆಯಿಂದ ಮೀರಿ ನಿಂತನು. ಇದೇ ಜೀವನದ ಒಂದು ಮಹಾಪಾಠ. ನಿಮ್ಮ ಮುಂದೆ ಬರುವ ಸಮಸ್ಯೆ ಎಷ್ಟೇ ಬಲಿಷ್ಠವಾಗಿ ಎಲ್ಲಾ ಕಡೆಯಿಂದ ಭದ್ರವಾಗಿ ಕಟ್ಟಿಕೊಂಡಂತೆ ಕಂಡರೂ ಬುದ್ಧಿವಂತಿಕೆಯಿಂದ, ಸೃಜನಶೀಲತೆಯಿಂದ ಆ ಸಮಸ್ಯೆಯ ಎಡೆಯಿಂದಲೇ ದಾರಿ ಕಂಡುಕೊಳ್ಳಬಹುದು. ಜೀವನದ ಪ್ರತಿ ಬಂಧನಕ್ಕೂ ಒಂದು ಸಂಧಿಯಿರುತ್ತದೆ. ಆ ಸಂಧಿಯನ್ನು ಕಂಡುಹಿಡಿಯುವ ಜಾಣ್ಮೆ ಬೇಕು ಅಷ್ಟೇ. ಪ್ರಹ್ಲಾದನ ನಂಬಿಕೆಯ ಬಗ್ಗೆ ಆಳವಾಗಿ ಯೋಚಿಸಿ ನೋಡಿ. ಸ್ವಂತ ತಂದೆಯೇ ಶತ್ರುವಾಗಿದ್ದಾಗ, ವಿಷ ಕುಡಿಸಿದಾಗ, ಆನೆಗಳಿಂದ ತುಳಿಸಿದಾಗ, ಬೆಂಕಿಗೆ ಎಸೆದಾಗ, ಬೆಟ್ಟದಿಂದ ತಳ್ಳಿಸಿದಾಗ ಪ್ರತಿ ಬಾರಿಯೂ ಪ್ರಹ್ಲಾದ ಎಂದೂ ಭಯಪಡಲಿಲ್ಲ, ಎಂದೂ ತನ್ನ ನಂಬಿಕೆ ಬಿಡಲಿಲ್ಲ. ಇದು ನಮ್ಮ ಬದುಕಿಗೆ ಒಂದು ಪ್ರಶ್ನೆ ಎಸೆಯುತ್ತದೆ. ನಮ್ಮ ನಂಬಿಕೆ ಎಷ್ಟು ಗಟ್ಟಿಯಾಗಿದೆ? ಒಂದು ಸಣ್ಣ ಕಷ್ಟ ಬಂದ ಕೂಡಲೇ ನಾವು ದೇವರನ್ನೇ ದೂರುತ್ತೇವೆ, ಜೀವನವನ್ನೇ ಶಪಿಸುತ್ತೇವೆ. ಆದರೆ ನಿಜವಾದ ಶಕ್ತಿಯಿರುವುದು ಎಷ್ಟೇ ಕಷ್ಟ ಬಂದರೂ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳದೇ ಇರುವುದರಲ್ಲಿ. ನರಸಿಂಹ ಪ್ರತ್ಯಕ್ಷವಾಗಿದ್ದು ಕಂಬದಿಂದ ಎಂಬುದು ಮಹತ್ವದ್ದೇ. ಕಂಬ ಎಂಬುದು ಜೀವಂತ ವಸ್ತುವೂ ಅಲ್ಲ, ನಿರ್ಜೀವ ವಸ್ತುವೂ ಅಲ್ಲ ಎಂಬ ಭಾವನೆಯಿದೆ. ಇದೇ ರೀತಿ ಭಗವಂತ ಸರ್ವವ್ಯಾಪಿ, ಎಲ್ಲೆಡೆಯೂ ಇದ್ದಾನೆ ಎಂಬ ಸಂದೇಶ ಈ ಘಟನೆಯಲ್ಲಿ ಅಡಗಿದೆ. ನಿಮ್ಮ ಸುತ್ತಲಿನ ಅತ್ಯಂತ ಸಾಮಾನ್ಯವಾದ, ನಿರ್ಜೀವ ಎಂದು ಅನಿಸುವ ವಸ್ತುಗಳಲ್ಲಿಯೂ ಒಂದು ಶಕ್ತಿ ಅಡಗಿರಬಹುದು. ಈ ವಿಶ್ವಾಸವೇ ಮನುಷ್ಯನನ್ನು ಎಂಥ ಕಷ್ಟದಲ್ಲಿಯೂ ಆಶಾವಾದಿಯಾಗಿಡುತ್ತದೆ. ಕೋಪ ಮತ್ತು ಕರುಣೆ ಒಂದೇ ಶಕ್ತಿಯ ಎರಡು ಮುಖಗಳು ಎಂಬುದನ್ನು ನರಸಿಂಹಾವತಾರ ತೋರಿಸುತ್ತದೆ. ರಾಕ್ಷಸನ ಮೇಲೆ ಭಯಂಕರ ಕೋಪ ತೋರಿಸಿದ ಅದೇ ಭಗವಂತ ಪ್ರಹ್ಲಾದನ ತಲೆನೇವರಿಸುವಾಗ ಪರಮ ಕರುಣಾಮಯಿಯಾಗಿದ್ದ. ನ್ಯಾಯಕ್ಕಾಗಿ ಕೋಪ ತೋರಿಸುವುದು ತಪ್ಪಲ್ಲ, ಆದರೆ ಆ ಕೋಪದ ನಂತರವೂ ಹೃದಯದಲ್ಲಿ ಕರುಣೆ ಉಳಿಸಿಕೊಳ್ಳುವುದೇ ನಿಜವಾದ ಶಕ್ತಿಯ ಲಕ್ಷಣ. ಬಲಿ ಚಕ್ರವರ್ತಿ ಎಂಬ ರಾಜ ಅಪಾರ ದಾನಶೂರ. ಆದರೆ ಅವನ ಶಕ್ತಿ 3 ಲೋಕಗಳನ್ನೂ ಆಕ್ರಮಿಸಿಕೊಳ್ಳುವಷ್ಟು ಬೆಳೆದಿತ್ತು. ಆಗ ಭಗವಂತ ವಾಮನ ರೂಪ ತಾಳಿ, ಅಂದರೆ ಕುಳ್ಳ ಬ್ರಾಹ್ಮಣ ಬಾಲಕನ ರೂಪ ತಾಳಿ ಬಲಿಯ ಬಳಿ ಬಂದು ಕೇವಲ 3 ಹೆಜ್ಜೆ ಭೂಮಿ ದಾನ ಕೇಳಿದನು. ಬಲಿ ನಗುತ್ತಾ ಒಪ್ಪಿಕೊಂಡಾಗ ವಾಮನ ತನ್ನ ರೂಪವನ್ನು ಬೃಹದಾಕಾರವಾಗಿ ಬೆಳೆಸಿ ಒಂದೇ ಹೆಜ್ಜೆಯಲ್ಲಿ ಭೂಮಿಯನ್ನು, ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶವನ್ನು ಅಳೆದುಬಿಟ್ಟನು. 3ನೇ ಹೆಜ್ಜೆಗೆ ಜಾಗ ಇಲ್ಲದಿದ್ದಾಗ ಬಲಿ ತನ್ನ ತಲೆಯನ್ನೇ ಮುಂದೆ ಚಾಚಿ ಇಲ್ಲಿಡು ಎಂದನು. ಈ ಕಥೆಯಲ್ಲಿ ಅಡಗಿರುವ ಮೊದಲ ರಹಸ್ಯ, ಶಕ್ತಿ ಎಂದೂ ಗಾತ್ರದಿಂದ ಅಳೆಯಲ್ಪಡುವುದಿಲ್ಲ. ವಾಮನ ಕುಳ್ಳಗಿದ್ದ, ಚಿಕ್ಕವನಾಗಿ ಕಾಂಡ, ಆದರೆ ಅವನೊಳಗೆ ಇಡೀ ವಿಶ್ವವನ್ನೇ ಅಳೆಯುವ ಶಕ್ತಿ ಅಡಗಿತ್ತು. ನಿಮ್ಮ ಸುತ್ತ ಎಷ್ಟೋ ಜನ ಸಾಮಾನ್ಯರಂತೆ ಕಾಣುತ್ತಾರೆ, ಆದರೆ ಅವರೊಳಗೆ ಅಸಾಧಾರಣ ಶಕ್ತಿ ಅಡಗಿರಬಹುದು. ಬಾಹ್ಯರೂಪ ನೋಡಿ ಯಾರನ್ನೂ ಅಳೆಯಬೇಡಿ, ಯಾಕೆಂದರೆ ನಿಜವಾದ ಶಕ್ತಿ ಯಾವಾಗಲೂ ಒಳಗೆ ಅಡಗಿರುತ್ತದೆ, ಹೊರಗೆ ಪ್ರದರ್ಶಿಸುವುದಿಲ್ಲ. ಬಲಿಯ ಕಥೆಯಲ್ಲಿ ಅಡಗಿರುವ ಇನ್ನೊಂದು ಆಳವಾದ ಪಾಠ, ದಾನ ನೀಡುವಾಗ ಎಣಿಕೆ ಮಾಡಬಾರದು. ಬಲಿ ಕೇವಲ 3 ಹೆಜ್ಜೆ ಭೂಮಿ ಕೇಳಿದಾಗ ಅದೆಷ್ಟು ಚಿಕ್ಕದು ಎಂದು ಯೋಚಿಸಿ ಸುಲಭವಾಗಿ ಒಪ್ಪಿಕೊಂಡ. ಆದರೆ ಆ ಸಣ್ಣ ದಾನವೇ ಅವನ ಸಂಪೂರ್ಣ ಸಾಮ್ರಾಜ್ಯವನ್ನೇ ಕಸಿದುಕೊಂಡಿತು. ಇದು ನಮಗೆ ಎಚ್ಚರಿಕೆ ನೀಡುತ್ತದೆ. ಜೀವನದಲ್ಲಿ ಪ್ರತಿಯೊಂದು ನಿರ್ಧಾರವನ್ನು ಎಷ್ಟೇ ಚಿಕ್ಕದಾಗಿ ಕಂಡರೂ ಆಳವಾಗಿ ಯೋಚಿಸಿಯೇ ತೆಗೆದುಕೊಳ್ಳಬೇಕು. ಆದರೆ ಇಲ್ಲಿ ಬಲಿ ತನ್ನ ಮಾತಿಗೆ ತಪ್ಪಲಿಲ್ಲ. ಎಲ್ಲವನ್ನೂ ಕಳೆದುಕೊಂಡರೂ ತನ್ನ ಕೊಟ್ಟ ಮಾತಿನ ಘನತೆ ಕಾಪಾಡಿಕೊಂಡ. ಇದೇ ನಿಜವಾದ ಚಕ್ರವರ್ತಿಯ ಲಕ್ಷಣ. 3ನೇ ಹೆಜ್ಜೆಗೆ ತನ್ನ ತಲೆಯನ್ನೇ ಮುಂದೊಡ್ಡಿದ ಬಲಿಯ ಆ ಕ್ಷಣ ಇಡೀ ಕಥೆಯ ಅತ್ಯಂತ ಹೃದಯಸ್ಪರ್ಶಿ ಘಟನೆ. ಎಲ್ಲವನ್ನೂ ಕಳೆದುಕೊಂಡ ಮೇಲೂ ತನ್ನ ಆತ್ಮಗೌರವವನ್ನೇ ಅರ್ಪಿಸಲು ಸಿದ್ಧನಾದ ಆ ಮನಸ್ಥಿತಿ ನಿಜವಾದ ಶರಣಾಗತಿಯ ಪ್ರತೀಕ. ಜೀವನದಲ್ಲಿ ನಾವು ಎಲ್ಲವನ್ನೂ ಕಳೆದುಕೊಂಡಾಗ ಆ ಕ್ಷಣದಲ್ಲಿ ನಮ್ಮ ನಿಜವಾದ ಸ್ವಭಾವ ಬಯಲಾಗುತ್ತದೆ. ಕೆಲವರು ಕೋಪದಿಂದ, ದ್ವೇಷದಿಂದ ತುಂಬಿಹೋಗುತ್ತಾರೆ, ಆದರೆ
ನಿಜವಾದ ಮಹಾತ್ಮರು ಆ ನಷ್ಟದಲ್ಲಿಯೂ ವಿನಮ್ರತೆ ಘನತೆ ಕಾಪಾಡಿಕೊಳ್ಳುತ್ತಾರೆ. ವಾಮನ ದೊಡ್ಡವನಾಟಿ ಬೆಳೆದದ್ದು ಬಲಿ ಒಪ್ಪಿಗೆ ಕೊಟ್ಟ ನಂತರವೇ ಎಂಬುದನ್ನು ಗಮನಿಸಿ. ಇದು ನಮಗೆ ಹೇಳುತ್ತದೆ, ನಿಮ್ಮೊಳಗಿನ ಶಕ್ತಿ ಎಷ್ಟೇ ದೊಡ್ಡದಿದ್ದರೂ ಅದನ್ನು ಪ್ರಕಟಿಸಲು ಸರಿಯಾದ ಸಮಯ, ಸರಿಯಾದ ಅವಕಾಶಕ್ಕಾಗಿ ಕಾಯುವ ತಾಳ್ಮೆ ಬೇಕು. ಆತುರದಿಂದ ತನ್ನ ಶಕ್ತಿ ಪ್ರದರ್ಶಿಸುವವನಿಗಿಂತ ಸೂಕ್ತ ಸಮಯಕ್ಕಾಗಿ ಕಾದು ನಂತರ ಪೂರ್ಣ ಶಕ್ತಿಯಿಂದ ಎದ್ದು ನಿಲ್ಲುವವನೇ ನಿಜವಾದ ಜಾಣ. ಪರಶುರಾಮನ ಕಥೆ ಕೇಳಿದಾಗ ಮೊದಲಿಗೆ ಮನಸ್ಸಿಗೆ ಬರುವುದು ಕ್ರೋಧ, ಹಿಂಸೆ. 21 ಬಾರಿ ಭೂಮಿಯನ್ನು ಕ್ಷತ್ರಿಯರಿಲ್ಲದಂತೆ ಮಾಡಿದ ಆ ಕಥೆ ಕೇಳಿದರೆ ಭಯವಾಗುತ್ತದೆ. ಆದರೆ ಈ ಕಥೆಯ ಆಳಕ್ಕೆ ಇಳಿದು ನೋಡಿದ್ರೆ ಇದು ಕೋಪದ ಕಥೆಯಲ್ಲ, ಇದು ಅನ್ಯಾಯದ ವಿರುದ್ಧ ಎದ್ದು ನಿಲ್ಲುವ ಧೈರ್ಯದ ಕಥೆ. ಅಂದಿನ ಕಾಲದಲ್ಲಿ ಕ್ಷತ್ರಿಯ ರಾಜರು ತಮ್ಮ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡು ಬ್ರಾಹ್ಮಣರನ್ನು, ಸಾಮಾನ್ಯ ಜನರನ್ನು ಶೋಷಿಸುತ್ತಿದ್ದರು. ಸ್ವತಃ ಪರಶುರಾಮನ ತಂದೆ ಜಮದಗ್ನಿಯನ್ನೇ ಕ್ಷತ್ರಿಯ ರಾಜನೊಬ್ಬ ಕೊಂದು ಹಾಕಿದಾಗ ಪರಶುರಾಮನ ಒಳಗಿನ ನ್ಯಾಯದ ಜ್ವಾಲೆ ಸ್ಫೋಟಗೊಂಡಿತು. ಇಲ್ಲಿ ಗಮನಿಸಬೇಕಾದ ಮೊದಲ ಸಂಗತಿ, ಪರಶುರಾಮ ಒಬ್ಬ ಋಷಿಪುತ್ರ. ಶಸ್ತ್ರಾಸ್ತ್ರವಿದ್ಯೆಗಿಂತ ವೇದ ಅಧ್ಯಯನಕ್ಕೆ ಹೆಚ್ಚು ಒತ್ತು ಕೊಡಬೇಕಾದ ಜೀವನ ಅವಂದು. ಆದರೆ ಅನ್ಯಾಯ ಎದುರಾದಾಗ ಅವನು ತನ್ನ ಶಾಂತ ಸ್ವಭಾವವನ್ನು ಬಿಟ್ಟು ಕೊಡಲಿ ಹಿಡಿಯಬೇಕಾಯಿತು. ಇದು ನಮಗೆ ಕಲಿಸುವ ಪಾಠ, ಶಾಂತಿ, ಸಹನೆ ಎಂಬುದು ಯಾವಾಗಲೂ ಸದ್ಗುಣವಲ್ಲ. ಅನ್ಯಾಯದ ಮುಂದೆ ಮೌನವಾಗಿ ಇರುವುದು ಒಂದು ಪಾಪವೇ. ಜೀವನದಲ್ಲಿ ನಾವು ಅನ್ಯಾಯ ನೋಡಿಯೂ ತೊಂದರೆ ಬೇಡ ಎಂದು ಸುಮ್ಮನಾಗುತ್ತೇವೆ. ಆದರೆ ಪರಶುರಾಮ ನಮಗೆ ಕಲಿಸುತ್ತಾನೆ, ಸೂಕ್ತ ಸಮಯದಲ್ಲಿ ಎದ್ದು ನಿಲ್ಲುವ, ಧ್ವನಿ ಎತ್ತುವ ಧೈರ್ಯ ಬೇಕು. ಆದರೆ ಪರಶುರಾಮನ ಕಥೆಯಲ್ಲಿ ಇನ್ನೊಂದು ಆಳವಾದ ಆಯಾಮವಿದೆ. ತನ್ನ ತಂದೆ ಆಜ್ಞೆ ಮಾಡಿದಾಗ ಸ್ವತಃ ತನ್ನ ತಾಯಿ ರೇಣುಕಾಳ ಶಿರಚ್ಛೇದ ಮಾಡಬೇಕಾದ ಸನ್ನಿವೇಶ ಎದುರಾಯಿತು. ಇದು ಅತ್ಯಂತ ಕಠಿಣ, ಹೃದಯ ವಿದ್ರಾವಕ ಕ್ಷಣ. ಆದರೆ ಪರಶುರಾಮ ತಂದೆಯ ಆಜ್ಞೆ ಪಾಲಿಸಿದ. ನಂತರ ತಂದೆಯಿಂದಲೇ ವರ ಪಡೆದು ತಾಯಿಯನ್ನು ಮತ್ತೆ ಜೀವಂತಗೊಳಿಸಿದ. ಇದು ನಮಗೆ ಹೇಳುತ್ತದೆ, ಜೀವನದಲ್ಲಿ ಕೆಲವೊಮ್ಮೆ ನಮಗೆ ಅತ್ಯಂತ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಆ ನಿರ್ಧಾರಗಳ ಹಿಂದೆ ಆಳವಾದ ನಂಬಿಕೆ, ಧರ್ಮದ ಪ್ರಜ್ಞೆ ಇದ್ದರೆ ಅಂತಿಮವಾಗಿ ಒಳಿತೇ ಆಗುತ್ತದೆ. ಪರಶುರಾಮ ಚಿರಂಜೀವಿ ಎಂದು ನಂಬಲಾಗಿದೆ. ಅಂದರೆ ಅವನು ಇಂದಿಗೂ ಜೀವಂತವಾಗಿದ್ದಾನೆ ಎಂಬ ನಂಬಿಕೆ. ಇದು ಒಂದು ಸಂಕೇತ. ನ್ಯಾಯದ ಪರವಾದ ಹೋರಾಟ ಎಂದೂ ಸಾಯುವುದಿಲ್ಲ, ಅದು ಪ್ರತಿ ಪೀಳಿಗೆಯಲ್ಲಿಯೂ ಜೀವಂತವಾಗಿರುತ್ತದೆ. ಪ್ರತಿ ಬಾರಿ ಸಮಾಜದಲ್ಲಿ ಶೋಷಣೆ ಹೆಚ್ಚಾದಾಗ ಎಲ್ಲೋ ಒಬ್ಬ ಪರಶುರಾಮ ಎದ್ದೇಳುತ್ತಾನೆ. ಇಂದಿನ ಕಾಲದಲ್ಲಿಯೂ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ, ಸತ್ಯಕ್ಕಾಗಿ ಹೋರಾಡುವ ಪ್ರತಿಯೊಬ್ಬರೂ ಪರಶುರಾಮನ ಆ ಚೈತನ್ಯದ ಪ್ರತಿಬಿಂಬವೇ. ಕೊಡಲಿ ಎಂಬುದು ಕೇವಲ ಒಂದು ಆಯುಧವಲ್ಲ, ಅದು ಅಜ್ಞಾನವನ್ನು, ಅಹಂಕಾರವನ್ನು ಕಡಿದು ಹಾಕುವ ವಿವೇಚನೆಯ ಸಂಕೇತ. ನಿಮ್ಮೊಳಗಿನ ಕೆಟ್ಟ ಗುಣಗಳನ್ನು, ಅನಗತ್ಯ ಆಸೆಗಳನ್ನು ಕಡಿದು ಹಾಕುವ ಆ ಆಂತರಿಕ ಕೊಡಲಿಯನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ರಾಮಾಯಣ ಎಂಬುದು ಕೇವಲ ರಾಮ ಮತ್ತು ರಾವಣನ ನಡುವಿನ ಯುದ್ಧದ ಕಥೆಯಲ್ಲ. ಇದು ಒಬ್ಬ ಮನುಷ್ಯ ಎಷ್ಟು ಪರಿಪೂರ್ಣನಾಗಿ ಬದುಕಬಹುದು ಎಂಬುದರ ಜೀವಂತ ಉದಾಹರಣೆ. ರಾಮ ರಾಜಕುಮಾರನಾಗಿ ಹುಟ್ಟಿದರೂ ಪಟ್ಟಾಭಿಷೇಕದ ಹಿಂದಿನ ದಿನವೇ 14 ವರ್ಷ ವನವಾಸಕ್ಕೆ ಹೋಗಬೇಕೆಂಬ ಆಜ್ಞೆ ಬಂದಾಗ ಅವನ ಮುಖದಲ್ಲಿ ಒಂದು ಕ್ಷಣವೂ ಬೇಸರದ ಗೆರೆ ಮೂಡಲಿಲ್ಲ. ಇದು ಎಷ್ಟು ಅಸಾಧಾರಣ ಸಂಗತಿ ಎಂದು ಯೋಚಿಸಿ ನೋಡಿ. ನಮಗೆ ಸಣ್ಣ ಕೆಲಸದಲ್ಲಿ ಬಡ್ತಿ ಸಿಗದಿದ್ದರೂ ಇಡೀ ದಿನ ಕೋಪದಿಂದ ಕಳೆಯುತ್ತೇವೆ. ಆದರೆ ರಾಮ ಇಡೀ ಸಾಮ್ರಾಜ್ಯವನ್ನೇ ಕಳೆದುಕೊಂಡರೂ ಶಾಂತಚಿತ್ತನಾಗಿ ಉಳಿದ. ಇಲ್ಲಿ ಅಡಗಿರುವ ಆಳವಾದ ರಹಸ್ಯ ಏನೆಂದರೆ, ರಾಮನ ಶಕ್ತಿ ಪದವಿಯಲ್ಲಿ ಇರಲಿಲ್ಲ, ಅವನ ಆಂತರಿಕ ಸ್ಥಿರತೆಯಲ್ಲಿ ಇತ್ತು. ಸಿಂಹಾಸನ ಇರಲಿ ಇಲ್ಲದಿರಲಿ, ಅವನ ಮೌಲ್ಯಗಳು ಬದಲಾಗಲಿಲ್ಲ. ಇಂದು ನಾವು ನಮ್ಮ ಸಂತೋಷವನ್ನು ಬಾಹ್ಯ ಸಾಧನೆಗಳ ಮೇಲೆ, ಪದವಿಯ ಮೇಲೆ, ಹಣದ ಮೇಲೆ ಕಟ್ಟಿಕೊಂಡಿದ್ದೇವೆ. ಆದರೆ ರಾಮ ನಮಗೆ ಕಲಿಸುತ್ತಾನೆ, ನಿಜವಾದ ಸಂತೋಷ ಇರುವುದು ಒಳಗಿನ ಧರ್ಮ ಪ್ರಜ್ಞೆಯಲ್ಲಿ, ಬಾಹ್ಯ ಪರಿಸ್ಥಿತಿಯಲ್ಲ. ಸೀತಾಪಹರಣದ ನಂತರ ರಾಮಪಟ್ಟ ಸಂಕಟ ನಿಜವಾದ ಮನುಷ್ಯ ಭಾವನೆಗಳ ಪ್ರತೀಕ. ಅವನು ದೇವರಾಗಿದ್ದರೂ ಪ್ರೀತಿಪಾತ್ರರನ್ನು ಕಳೆದುಕೊಂಡ ದುಃಖ ಅವನನ್ನು ಕಂಗೆಡಿಸಿತು. ಮರಗಳ ಬಳಿ, ಪ್ರಾಣಿಗಳ ಬಳಿ ಸೀತೆಯ ಬಗ್ಗೆ ಕೇಳುತ್ತಾ ಅಲೆದಾಡಿದ ಆ ದೃಶ್ಯ ಎಷ್ಟು ಹೃದಯಸ್ಪರ್ಶಿ. ಇದು ನಮಗೆ ಹೇಳುತ್ತದೆ, ದುಃಖಪಡುವುದು, ನೋವು ಅನುಭವಿಸುವುದು ದೌರ್ಬಲ್ಯವಲ್ಲ, ಅದು ಮನುಷ್ಯತ್ವದ ಭಾಗ. ಆದರೆ ಆ ದುಃಖದಲ್ಲಿ ಮುಳುಗಿ ಹೋಗದೆ ಅದನ್ನು ಕ್ರಿಯೆಯಾಗಿ ಪರಿವರ್ತಿಸಿ ಮುನ್ನಡೆದದ್ದೇ ರಾಮನ ಶ್ರೇಷ್ಠತೆ. ಹನುಮಂತ, ಸುಗ್ರೀವ, ಜಟಾಯು ಈ ಎಲ್ಲಾ ಪಾತ್ರಗಳ ಮೂಲಕ ರಾಮಾಯಣ ನಮಗೆ ಸ್ನೇಹ, ನಿಷ್ಠೆಯ ಮಹತ್ವವನ್ನು ಕಲಿಸುತ್ತದೆ. ಜಟಾಯು ಎಂಬ ವೃದ್ಧ ಪಕ್ಷಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸಿತು. ಇದು ನಮಗೆ ಕಲಿಸುತ್ತದೆ, ಫಲಿತಾಂಶ ಏನೇ ಆಗಲಿ, ಸರಿಯಾದುದಕ್ಕಾಗಿ ಪ್ರಯತ್ನಿಸುವುದೇ ಜೀವನದ ನಿಜವಾದ ಸಾರ್ಥಕತೆ.
ಹನುಮಂತನ ಅಚಲ ಭಕ್ತಿ ಸೇವಾ ಮನೋಭಾವ ನಮಗೆ ನಿಸ್ವಾರ್ಥ ಸೇವೆಯ ಪಾಠ ಕಲಿಸುತ್ತದೆ. ಲಂಕಾಯುದ್ಧದ ನಂತರ ರಾವಣನ ಸಂಹಾರವಾಯಿತು. ಆದರೆ ರಾಮ ರಾವಣನ ಸಾವಿನ ನಂತರವೂ ಅವನ ಜ್ಞಾನವನ್ನು ಗೌರವಿಸಿದ. ಲಕ್ಷ್ಮಣನನ್ನು ರಾವಣನ ಬಳಿ ರಾಜನೀತಿ ಕಲಿಯಲು ಕಳುಹಿಸಿದ. ಇದು ನಮಗೆ ಕಲಿಸುತ್ತದೆ, ಶತ್ರುವಿನಲ್ಲಿಯೂ ಒಳ್ಳೆಯ ಗುಣಗಳಿದ್ದರೆ ಅದನ್ನು ಗೌರವಿಸುವ, ಕಲಿಯುವ ಮನೋಭಾವ ಬೆಳೆಸಿಕೊಳ್ಳಬೇಕು. ದ್ವೇಷ ವ್ಯಕ್ತಿಯ ಮೇಲಿರಬೇಕೇ ಹೊರತು ಜ್ಞಾನದ ಮೇಲಲ್ಲ. ಕೃಷ್ಣನ ಜೀವನ ನೋಡಿದರೆ ಆಶ್ಚರ್ಯವಾಗುತ್ತದೆ. ಹುಟ್ಟಿದ್ದೇ ಸೆರೆಮನೆಯಲ್ಲಿ, ಬಾಲ್ಯದಲ್ಲೇ ಹಲವು ರಾಕ್ಷಸರ ಎದುರಿಸಬೇಕಾಯಿತು. ಯೌವನದಲ್ಲಿ ರಾಜನೀತಿಯ ಸಂಕೀರ್ಣ ಆಟಗಳಲ್ಲಿ ಸಿಲುಕಿದ. ಮಹಾಭಾರತ ಯುದ್ಧದಲ್ಲಿ ಸಾರಥಿಯಾಗಿ ನಿಂತ. ಆದರೆ ಈ ಎಲ್ಲಾ ಸಂಕಷ್ಟಗಳ ನಡುವೆಯೂ ಕೃಷ್ಣನ ಮುಖದಲ್ಲಿ ಎಂದೂ ನಗು ಮಾಸಲಿಲ್ಲ, ಕೊಳಲಿನ ನಾದ ನಿಲ್ಲಲಿಲ್ಲ. ಇದೇ ಕೃಷ್ಣಾವತಾರದ ಅತ್ಯಂತ ಆಳವಾದ ರಹಸ್ಯ. ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಆದರೆ ಅದನ್ನೇ ಹೊರೆಯಾಗಿ ಹೊತ್ತು ನಗುವನ್ನೇ ಕಳೆದುಕೊಳ್ಳಬಾರದು. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಅರ್ಜುನ ಕುಸಿದು ಬಿದ್ದಾಗ ಕೃಷ್ಣ ನೀಡಿದ ಗೀತೋಪದೇಶ ಇಂದಿಗೂ ಮಾನವಕುಲಕ್ಕೆ ದಾರದೀಪವಾಗಿದೆ. ಕರ್ಮಣ್ಯೇ ವಾಧಿಕಾರಸ್ತೆ ಎಂಬ ಆ ಒಂದೇ ಮಾತು ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದೆ. ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಮಾಡುವ ಈ ತತ್ವ ಇಂದಿನ ಒತ್ತಡಭರಿತ ಜೀವನಕ್ಕೆ ಅತ್ಯಂತ ಪ್ರಸಕ್ತ. ನಾವು ಪ್ರತೀ ಕೆಲಸ ಮಾಡುವಾಗಲೂ ಫಲಿತಾಂಶದ ಬಗ್ಗೆ ಚಿಂತಿಸಿ ಆತಂಕದಿಂದ, ಒತ್ತಡದಿಂದ ಜೀವನ ಕಳೆಯುತ್ತೇವೆ. ಆದರೆ ಕೃಷ್ಣ ಕಲಿಸುತ್ತಾನೆ, ಪೂರ್ಣ ಸಮರ್ಪಣೆಯಿಂದ ಕೆಲಸ ಮಾಡಿ, ಫಲಿತಾಂಶವನ್ನು ಬ್ರಹ್ಮಾಂಡಕ್ಕೆ ಬಿಟ್ಟುಬಿಡಿ. ಕೃಷ್ಣ ಪ್ರೇಮದ, ಸ್ನೇಹದ, ರಾಜನೀತಿಯ ಎಲ್ಲಾ ಮುಖಗಳನ್ನು ಪರಿಪೂರ್ಣವಾಗಿ ಬದುಕಿ ತೋರಿಸಿದ. ಗೋಪಿಕೆಯರೊಂದಿಗೆ ಆಡಿದ ಆಟ ಅಜ್ಞಾನಿಗಳಿಗೆ ಚಪಲವಾಗಿ ಕಂಡರೂ ಅದು ನಿಜವಾಗಿ ಪರಮಾತ್ಮ ಮತ್ತು ಜೀವಾತ್ಮದ ನಡುವಿನ ಪ್ರೇಮದ ಸಂಕೇತ. ಸುದಾಮನ ಸ್ನೇಹಕ್ಕಾಗಿ ಕಣ್ಣೀರಿಟ್ಟ ಕೃಷ್ಣ ಶ್ರೀಮಂತಿಕೆ ಸ್ನೇಹಕ್ಕೆ ಅಡ್ಡಿಯಾಗಬಾರದು ಎಂದು ತೋರಿಸಿಕೊಟ್ಟ. ಇಂದಿನ ಸ್ವಾರ್ಥಪೂರಿತ ಸಂಬಂಧಗಳ ಜಗತ್ತಿನಲ್ಲಿ ಬಾಲ್ಯದ ಸ್ನೇಹವನ್ನು ಮರೆಯದ ಆ ಪ್ರೀತಿ ನಮಗೆ ಮಾದರಿಯಾಗಬೇಕು. ಇದೇ ಕಾಲಘಟ್ಟದಲ್ಲಿ ಕೆಲವು ಪುರಾಣಗಳಲ್ಲಿ ಬುದ್ಧನನ್ನೂ ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗಿದೆ. ಇದು ಒಂದು ಅದ್ಭುತ ಸಂಕೇತ. ಹಿಂಸೆ, ಯುದ್ಧ, ಆಡಂಬರದ ಆಚರಣೆಗಳಿಂದ ತುಂಬಿ ಹೋಗಿದ್ದ ಸಮಾಜಕ್ಕೆ ಬುದ್ಧ ಅಹಿಂಸೆ, ಕರುಣೆ, ಮಧ್ಯಮ ಮಾರ್ಗದ ಸಂದೇಶ ನೀಡಿದ. ಕೃಷ್ಣ ಯುದ್ಧಭೂಮಿಯಲ್ಲಿ ಕರ್ಮಯೋಗ ಕಲಿಸಿದರೆ ಬುದ್ಧ ಅರಣ್ಯದ ಮೌನದಲ್ಲಿ ಆಂತರಿಕ ಶಾಂತಿಯ ಮಾರ್ಗ ತೋರಿಸಿದ. ಇವೆರಡೂ ವಿರುದ್ಧ ಎಂದು ಕಂಡರೂ ವಾಸ್ತವದಲ್ಲಿ ಪೂರಕ. ಜೀವನದಲ್ಲಿ ಕೆಲವೊಮ್ಮೆ ಕ್ರಿಯಾಶೀಲ ಹೋರಾಟ ಬೇಕು, ಕೆಲವೊಮ್ಮೆ ಮೌನ ಧ್ಯಾನ ಬೇಕು. ಬುದ್ಧ ರಾಜಕುಮಾರನಾಗಿದ್ದು ಎಲ್ಲಾ ಸುಖಭೋಗಗಳನ್ನೂ ತ್ಯಜಿಸಿ ಸತ್ಯಾನ್ವೇಷಣೆಗೆ ಹೊರಟ. ವೃದ್ಧಾಪ್ಯ, ರೋಗ, ಸಾವು ಕಂಡು ಜೀವನದ ಅನಿತ್ಯತೆಯ ಅರಿವಾದಾಗ ಅವನು ಎಲ್ಲವನ್ನೂ ಬಿಟ್ಟು ಹೊರಟ ಆ ಕ್ಷಣ ಮಾನವ ಇತಿಹಾಸದ ಅತ್ಯಂತ ಮಹತ್ವದ ತಿರುವು. 6 ವರ್ಷಗಳ ಕಠಿಣ ತಪಸ್ಸಿನ ನಂತರ ಬೋಧಿವೃಕ್ಷದ ಕೆಳಗೆ ಸಿಕ್ಕ ಜ್ಞಾನೋದಯ ನಮಗೆ ಕಲಿಸುತ್ತದೆ, ಸತ್ಯ ಎಂದೂ ಹೊರಗೆ ಸಿಗುವುದಿಲ್ಲ, ಅದು ಒಳಗಿನ ಮೌನದಲ್ಲಿಯೇ ಅಡಗಿದೆ. ಇನ್ನೂ ಬರಬೇಕಿರುವ ಆ ಕೊನೆಯ ಅವತಾರ ಕಲ್ಕಿ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಪರಾಕಾಷ್ಠೆ ಮುಟ್ಟಿದಾಗ ಬಿಳಿ ಕುದುರೆಯ ಮೇಲೆ ಕುಳಿತು ಕೈಯಲ್ಲಿ ಖಡ್ಗ ಹಿಡಿದು ಬರುವ ಈ ಅವತಾರ ಇಡೀ ದಶಾವತಾರದ ಪಯಣಕ್ಕೆ ಒಂದು ವೃತ್ತಾಕಾರದ ಪೂರ್ಣತೆ ನೀಡುತ್ತದೆ. ಗಮನಿಸಿ ನೋಡಿ, ಮೊದಲ ಅವತಾರ ಮತ್ಸ್ಯ ನೀರಿನಿಂದ ಬಂದಿತು, ಜೀವದ ಆರಂಭವನ್ನು ಸೂಚಿಸಿತು. ಕೊನೆಯ ಅವತಾರ ಕಲ್ಕಿ ಭೂಮಿಯ ಮೇಲೆ ಬಂದು ಒಂದು ಯುಗದ ಅಂತ್ಯ ಮತ್ತು ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ. ಇದೇ ಸೃಷ್ಟಿಯ ಶಾಶ್ವತ ಚಕ್ರ: ಹುಟ್ಟು, ಬೆಳವಣಿಗೆ, ಅಂತ್ಯ, ಮತ್ತೆ ಹೊಸ ಆರಂಭ. ಕಲ್ಕಿ ನಮಗೆ ನೀಡುವ ಸಂದೇಶ ಆಶಾವಾದದ ಸಂದೇಶ. ಎಷ್ಟೇ ಕತ್ತಲು ಆವರಿಸಿದರೂ, ಎಷ್ಟೇ ಅಧರ್ಮ ಹೆಚ್ಚಾದರೂ ಕೊನೆಗೊಮ್ಮೆ ಧರ್ಮದ ವಿಜಯವಾಗುತ್ತದೆ ಎಂಬ ಅಚಲ ನಂಬಿಕೆಯಿದು. ಇಂದು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ, ಎಷ್ಟೇ ಅನ್ಯಾಯ ಎದುರಾಗಿದ್ದರೂ ನೆನಪಿಡಿ, ಕತ್ತಲು ಎಂದೂ ಶಾಶ್ವತವಲ್ಲ. ಪ್ರತಿ ರಾತ್ರಿಯ ನಂತರ ಸೂರ್ಯೋದಯವಾಗುವಂತೆಯೇ ಪ್ರತಿ ಕಷ್ಟಕಾಲದ ನಂತರ ಒಂದು ಹೊಸ ಬೆಳಕು ಬರುತ್ತದೆ. ಆ ಬೆಳಕನ್ನೇ ನೀವು ನಿಮ್ಮ ಜೀವನದಲ್ಲಿ ಕಲ್ಕಿಯಂತೆ ತರಬಲ್ಲಿರಿ. ನಿಮ್ಮೊಳಗಿನ ಅಧರ್ಮವನ್ನು, ಸೋಮಾರಿತನವನ್ನು, ಭಯವನ್ನು ಖಡ್ಗದಿಂದ ಕತ್ತರಿಸಿ ಹೊಸ ಬದುಕು ಕಟ್ಟಿಕೊಳ್ಳಬಲ್ಲಿರಿ. ಈಗ ಒಮ್ಮೆ ಹಿಂತಿರುಗಿ ನೋಡಿ ಸ್ನೇಹಿತರೆ, ಈ ಇಡೀ 10 ಅವತಾರಗಳ ಪಯಣ ನಿಮಗೆ ಏನು ಹೇಳುತ್ತಿದೆ? ಮತ್ಸ್ಯ ನಮಗೆ ಬದುಕುಳಿಯುವಿಕೆಯ, ಹೊಂದಾಣಿಕೆಯ ಪಾಠ ಕಲಿಸಿತು. ಕೂರ್ಮ ಸ್ಥಿರತೆಯ,
ತಾಳ್ಮೆಯ ಪಾಠ ಕಲಿಸಿತು. ವರಾಹ ಧೈರ್ಯದ, ಪ್ರಾಮಾಣಿಕ ಶ್ರಮದ ಪಾಠ ಕಲಿಸಿತು. ನೃಸಿಂಹ ಅಚಲ ನಂಬಿಕೆಯ ಶಕ್ತಿ ತೋರಿಸಿತು. ವಾಮನ ವಿನಮ್ರತೆಯ ಮಹತ್ವ ಕಲಿಸಿತು. ಪರಶುರಾಮ ನ್ಯಾಯಕ್ಕಾಗಿ ಎದ್ದು ನಿಲ್ಲುವ ಧೈರ್ಯ ಕೊಟ್ಟ. ರಾಮ ಮರ್ಯಾದೆಯ, ತ್ಯಾಗದ ಪರಿಪೂರ್ಣತೆ ತೋರಿಸಿದ. ಕೃಷ್ಣ ಫಲಾಪೇಕ್ಷೆಯಿಲ್ಲದ ಕರ್ಮದ, ಪ್ರೇಮದ ಪಾಠ ಕಲಿಸಿದ. ಬುದ್ಧ ಆಂತರಿಕ ಶಾಂತಿಯ ಮಾರ್ಗ ತೋರಿಸಿದ. ಮತ್ತು ಕಲ್ಕಿ ನಮಗೆ ಶಾಶ್ವತ ಆಶಾವಾದ ನೀಡುತ್ತಾನೆ. ಇವೆಲ್ಲವೂ ಬರೀ ದೇವರ ಕಥೆಗಳಲ್ಲ ಸ್ನೇಹಿತರೆ. ಇವು ನಿಮ್ಮ ನನ್ನ ಪ್ರತಿಯೊಬ್ಬರ ಆತ್ಮದ ಒಳಗೆ ಅಡಗಿರುವ 10 ಶಕ್ತಿಗಳು. ಜೀವನದ ಪ್ರತಿ ಸವಾಲಿನಲ್ಲಿಯೂ ಈ 10 ಶಕ್ತಿಗಳಲ್ಲಿ ಒಂದು ನಿಮ್ಮೊಳಗೆ ಜಾಗೃತವಾಗುತ್ತದೆ. ಕಷ್ಟ ಬಂದಾಗ ಮತ್ಸ್ಯನಂತೆ ಹೊಂದಾಣಿಕೆ ಮಾಡಿಕೊಳ್ಳಿ. ಭಾರ ಬಂದಾಗ ಕೂರ್ಮನಂತೆ ಸ್ಥಿರವಾಗಿ ನಿಲ್ಲಿ. ಅನ್ಯಾಯ ಕಂಡಾಗ ಪರಶುರಾಮನಂತೆ ಧ್ವನಿ ಎತ್ತಿ. ಕರ್ತವ್ಯ ಮಾಡುವಾಗ ಕೃಷ್ಣನಂತೆ ಫಲಾಪೇಕ್ಷೆ ಬಿಟ್ಟುಬಿಡಿ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಎಷ್ಟೇ ಕತ್ತಲು ಆವರಿಸಿದರೂ ಕಲ್ಕಿಯಂತೆ ಹೊಸ ಬೆಳಕು ತರುವ ಭರವಸೆ ಇಟ್ಟುಕೊಳ್ಳಿ. ಈ ವಿಶ್ವದ ಪ್ರತಿಯೊಂದು ಜೀವಿಯೂ ಒಂದು ಪಯಣ ಸಾಗುತ್ತಿದೆ. ಚಿಕ್ಕದಾಗಿ ಆರಂಭವಾಗಿ, ದೊಡ್ಡದಾಗಿ ಬೆಳೆದು, ಅಂತಿಮವಾಗಿ ಆ ಪರಮಾತ್ಮನಲ್ಲಿ ಲೀನವಾಗುವ ಪಯಣ. ನಿಮ್ಮ ಜೀವನವು ಇದೇ ಪಯಣದ ಒಂದು ಭಾಗ. ಇಂದಿನಿಂದ ಜೀವನದ ಪ್ರತಿ ಕಷ್ಟವನ್ನು ಒಂದು ಹೊಸ ಅವತಾರಕ್ಕೆ ಬೇಕಾದ ಸಿದ್ಧತೆ ಎಂದು ಸ್ವೀಕರಿಸಿ. ನಿಮ್ಮೊಳಗೆ ಅಡಗಿರುವ ಆ ಅನಂತ ಶಕ್ತಿಯನ್ನು ಗುರುತಿಸಿ, ಎಚ್ಚೆತ್ತುಕೊಳ್ಳಿ ಮತ್ತು ಈ ಜೀವನವನ್ನು ಒಂದು ಪವಿತ್ರ ಪಯಣವಾಗಿ ಬದುಕಿ ತೋರಿಸಿ. ಭಗವಂತ ಸದಾ ನಿಮ್ಮೊಂದಿಗಿದ್ದಾನೆ, ಪ್ರತಿಯೊಂದು ಅವತಾರದ ರೂಪದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.